ಹಾಯ್ ಫ್ರೆಂಡ್ಸ್, ಇವತ್ತು ಒಂದು ಪ್ಲೈನ್ ಬ್ಲೌಸ್ ಮೇಲೆ ಯಾವ ಥರ ನಾರ್ಮಲ್ ನೀಡಲ್ನ ಯೂಸ್ ಮಾಡಿ ಮೋಟಿಫ್ ಡಿಸೈನ್ಸ್ನ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನಾನು 3 ಡಿಸೈನ್ಸ್ ತೋರಿಸ್ತಾ ಇದ್ದೀನಿ. ಇದು ಜಸ್ಟ್ ಸ್ಯಾಂಪಲ್ಗೆ ಮಾತ್ರ ತೋರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ್ದಾದ್ರು ಪ್ಲೈನ್ ಬ್ಲೌಸಸ್ ಇದೆ, ಇಲ್ಲ ಹಳೆ ಸ್ಯಾರಿ ಬ್ಲೌಸಸ್ ಇದೆ, ಅದನ್ನು ನೀವು ರೀಡಿಸೈನ್ ಮಾಡ್ಕೊಳ್ಬೇಕು ಅಂದರೆ ಈ ಐಡಿಯಾಸ್ನ ಯೂಸ್ ಮಾಡ್ಕೊಳ್ಬೋದು. ಸೊ 3 ಡಿಸೈನ್ಸ್ 3 ಡಿಫ್ರೆಂಟ್ ಇದೆ. ಇದು ಕಾಯಿನ್ ಏನಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ರೆಫರೆನ್ಸ್ಗಾಗಿ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ, ಒಂದು ಸರ್ಕಲ್ ಮೋಟಿಫ್ ಮಾಡೋದಕ್ಕೆ ಅಂತ. ಇದು ನೆಕ್ ಲೈನ್ಗೆ ಮತ್ತು ಸ್ಲೀವ್ಸ್ಗೆಲ್ಲ ಯಾವ ಥರ ಯೂಸ್ ಮಾಡೋದು ಅಂತ ಪೇಪರ್ ಸ್ಕೆಚ್ನ ಲಾಸ್ಟಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿ ತುಂಬ ಕಡಿಮೆ ರೇಟಲ್ಲಿ ಮನೆಯಲ್ಲೇ ನಾವೇ ಮಾಡ್ಕೊಳ್ಳುವಂಥ ಡಿಸೈನ್ಸ್ ಇದು 3. ಸೊ ಫಸ್ಟ್ ಡಿಸೈನ್ಗೆ ಈ ಥರ ಒಂದು ಹಾಫ್ ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ, ಮತ್ತು ಅದು ಸುತ್ತೂ ಶುಗರ್ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಪ್ಯಾಟರ್ನೆಲ್ಲ ಆಲ್ರೆಡಿ ನಾನು ತೋರಿಸಿದ್ದೀನಿ, ಇದು ಯಾವ ಥರ ಮಾಡೋದು ಅಂತ. ಇದನ್ನು ಸ್ವಲ್ಪ ಗ್ರ್ಯಾಂಡಾಗಿ ಯಾವ ಥರ ಬ್ಲೌಸ್ಗೆ ಡಿಸೈನ್ ಮಾಡ್ಕೊಳ್ಳೋದು ಆ ಮೋಟಿವ್ಸ್ನ ಅಂತ ನಾನು ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಇದು ರೌಂಡ್ ಕಂಪ್ಲೀಟ್ ಆಯಿತು ಸೆಂಟರಲ್ಲಿ. ಸೊ ಸುತ್ತೂ ಒಂದು ರೆಫರೆನ್ಸ್ ಈ ಥರ ಲೈನ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಲೈನ್ಸಲ್ಲಿ ಫಸ್ಟು ಶುಗರ್ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಶುಗರ್ ಬೀಡ್ಸ್ನ ಸ್ಟಿಚ್ ಮಾಡೋದಕ್ಕೆ 12 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. ಸೊ 7 ಬೀಡ್ಸ್ ತೊಗೊಂಡಿದ್ದೆ, ಅದು ತುಂಬ ಲೆಂತ್ ಅನ್ನಿಸ್ತು, ಅದಕ್ಕೆ 6 ಬೀಡ್ಸು ಮತ್ತು ಒಂದು 3 mm ಬೀಡನ್ನ ತೊಗೊಂಡಿದ್ದೀನಿ ನಾನು. ಇದು ಈ ಥರ ಒಂದು ಸ್ಟಿಚ್ ಮಾಡ್ಕೊಳ್ಬೇಕು, ಮತ್ತು ಸೆಂಟರಲ್ಲಿ ಈ ಥರ ಇನ್ನೊಂದು ನಾಟ್ ಥರ ಮಾಡ್ಕೊಳ್ಬೋದು. ಇಲ್ಲಾಂದರೆ ಇದು ಕಡಿಮೆ ಬೀಡ್ಸ್ ಯೂಸ್ ಮಾಡ್ತಿರೋದ್ರಿಂದ ನೀವು ಈ ಥರ ನಾಟ್ ಏನು ಮಾಡ್ಕೊಳ್ದೆ ಹೋದರೂ ಕೂಡ, ಈ ಸ್ಟಿಚ್ ಹಾಕ್ಕೊಳ್ದೆ ಹೋದ್ರೂ ನೀಟಾಗಿ ಕಾಣುತ್ತೆ. ಸೊ ಎಲ್ಲ ಲೈನ್ಸಲ್ಲೂ ಇದೇ ಥರ ಶುಗರ್ ಬೀಡ್ಸನ್ನು ಮತ್ತು 3 mm ಬೀಡ್ಸನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ಸ್ ಒಂದೇ ಈಕ್ವಲಾಗಿ ತೊಗೊಂಡ್ರೆ ನಾವು ಏನೋ ಮೆಷರ್ಮೆಂಟ್ ಮಾಡೋ ಅಷ್ಟಿರಲ್ಲ ಇದಕ್ಕೆ. ಸೊ ಎಲ್ಲನೂ ಸ್ಟಿಚ್ ಮಾಡಾಯಿತು. ಸಿಂಪಲಾಗಿ ಈ ಥರ ಇದೆಲ್ಲ. ಇದು ನಮಗೆ ಸ್ಯಾರಿನಲ್ಲಿ ಡಬಲ್ ಕಲರ್ಸ್ ಇರುತ್ತೆ, ಬಾರ್ಡರ್ ಒಂದು ಸ್ಯಾರಿ, ಬಾಡಿ ಫುಲ್ ಒಂಥರ ಕಲರ್ ಇರುತ್ತೆ ಸ್ಯಾರಿಗೆ. ಸೊ ಅದಕ್ಕೆ ಮ್ಯಾಚ್ ಆಗೋ ಥರ ನೀವು ಯಾವ ಕಲರ್ ಬೇಕೋ ಅದನ್ನು ನೀವು ಯೂಸ್ ಮಾಡ್ಬೋದು. ನಾನು ಇದರಲ್ಲಿ ಕಾಂಟ್ರಾಸ್ಟಾಗಿ ಕಾಣಲಿ ಅಂತ ಪರ್ಪಲ್ ಕಲರ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಲಾಂಗ್ ಫ್ರೆಂಚ್ ನಾಟ್ ಅಂತ ಹೇಳ್ತೀವಲ್ಲ, ಇದನ್ನು ಆ ಶುಗರ್ ಬೀಡ್ಸ್ ಮಧ್ಯದಲ್ಲಿ ಒಂದೊಂದು ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ಫುಲ್ಲು ಮೋಟಿಫ್ ಇದೇ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ಮಗ್ಗಮ್ ವರ್ಕಲ್ಲಿ ಎಷ್ಟು ಚೆನ್ನಾಗಿ ಕಾಣುತ್ತೋ ಅದೇ ಥರನೇ ನಾರ್ಮಲ್ ನೀಡಲಲ್ಲಿ ಕಾಣಿಸ್ತಾ ಇದೆ ಈಗ.
ಇದು ನಾರ್ಮಲ್ ನೀಡಲಲ್ಲಿ 4 ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ. ಅದನ್ನು ಡಬಲ್ ಫೋಲ್ಡ್ 8ಆಗಿ ತೊಗೊಂಡು ನಾಟ್ಸ್ನ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಚ್ ನಾಟ್ಗೆ. ಈ ಥರ ಕಾಂಟ್ರಾಸ್ಟ್ ಕಲರ್ ಯೂಸ್ ಮಾಡಿ ಬ್ಲೌಸ್ಗೆ ಡಿಸೈನ್ ಮಾಡುವಾಗ ಅದು ಗೋಲ್ಡ್ ಕಲರ್ ಜೊತೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ಡಾರ್ಕ್ ಕಲರ್ಸ್ ಯೂಸ್ ಮಾಡುವಾಗ. ಸೊ ಫೈನಲಿ ಡಿಸೈನ್ ಈ ಥರ ಕಂಪ್ಲೀಟ್ ಆಗಿದೆ. ಇದನ್ನು ಚೂಡಿದಾರ್ ನೆಕ್ಲೈನ್ಸಲ್ಲಿ ಕೂಡ ನಾವು ಯೂಸ್ ಮಾಡ್ಕೊಳ್ಬೋದು. ಆ್ಯಂಡ್ ಇದು ಸೆಕೆಂಡ್ ಸೇಮ್ ಬೀಡ್ಸ್ ಅದೇ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ಇದರಲ್ಲಿ ನಾನು ಲೇಝಿ ಡೇಸಿ ಸ್ಟಿಚ್ನ ಯೂಸ್ ಮಾಡ್ತಾಯಿದ್ದೀನಿ. ನಾನು ಆಲ್ರೆಡಿ ಒಂದು ಇದರಲ್ಲಿ ತೋರಿಸಿದ್ದೆ, ಕಮಲ್ ಕಡಾಯಿ ಥ್ರೆಡ್ ಯೂಸ್ ಮಾಡಿ ಇದರಲ್ಲಿ ಸಿಲ್ಕ್ ಥ್ರೆಡ್ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಸೇಮ್ 4 ಸ್ಟ್ಯಾಂಡ್ಸ್ ತೊಗೊಂಡು ಅದನ್ನು ಡಬಲ್ ಮಾಡ್ಕೊಂಡಿದ್ದೀನಿ. ಇದೊಂದು ಫ್ಲವರ್ ಮೋಟಿಫ್ ಥರ ಕಾಣುತ್ತೆ. ಸೊ ಇಲ್ಲಿ ಲಾಕ್ ಮಾಡೋಕ್ಕೆ ಮೊದಲು ನೀವು ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅಂದರೆ ಆ ಲಾಕಿಂಗ್ ಸಿಸ್ಟಮಲ್ಲಿ ನೀವು ಒಂದೊಂದು ಶುಗರ್ ಬೀಡನ್ನ ಕೂಡ ಆ್ಯಡ್ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ನಾರ್ಮಲ್ ನೀಡಲ್ ಆಗಿರೋದ್ರಿಂದ ಶುಗರ್ ಬೀಡ್ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆದರೆ ಸಪ್ರೇಟಾಗಿ ಅಲ್ಲಿ ಮಾತ್ರ ಒಂದೊಂದು ಶುಗರ್ ಬೀಡನ್ನ ಸ್ಟಿಚ್ ಮಾಡ್ಕೊಳ್ಬೋದು. ಇದೇ ಥರ ಪೆಟಲ್ಸ್ನ ಕಂಟಿನ್ಯೂ ಮಾಡಿಕೊಳ್ಬೇಕು. ನೀವು ಪೆಟಲ್ಸ್ ಎಲ್ಲ ಒಂದೇ ಈವನಾಗಿ ಬರಬೇಕು ಅಂದರೆ ಫಸ್ಟೇ ಒಂದು ಸ್ವಲ್ಪ ಆಲ್ರೆಡಿ ಇನ್ನೊಂದು ಮೋಟಿಫಲ್ಲಿ ತೋರಿಸ್ದಲ್ಲ ಆ ಥರ ರೆಫರೆನ್ಸ್ ಲೈನ್ಸ್ನೂ ಕೂಡ ಡ್ರಾ ಮಾಡಿಕೊಂಡು ಈವನಾಗಿ ಎಲ್ಲ ಮೋಟಿಫಲ್ಲೂ ಒಂದೇ ಥರ ಲೀವ್ಸ್ ಬರುವ ಥರ ಮಾಡ್ಕೊಳ್ಬೋದು. ಸೊ ಫೈನಲಿ ಫಿನಿಶ್ ಆದಮೇಲೆ ಈ ಥರ ಕಾಣುತ್ತೆ. ಇವಾಗ ಬರೋ ಕೋರಾ ಮುಸ್ಲಿನ್ ಸ್ಯಾರೀಸ್, ಕಾಟನ್ ಸ್ಯಾರೀಸ್ಗೆ ಮತ್ತು ಚೂಡಿದಾರ್ಸ್ಗೆಲ್ಲ ಇದು ತುಂಬ ಚೆನ್ನಾಗಿ ಕಾಣುತ್ತೆ ನೆಕ್ಲೈನಲ್ಲಿ. ಸೊ ಈಗ ಥರ್ಡ್ ಸೇಮ್ ಇದೇ ಥರ ಬೀಡ್ಸ್ನ ಸ್ಟಿಚ್ ಮಾಡಿದ್ದೀನಿ. ಅದ್ರ ಸುತ್ತಲೂ ರೆಡ್ ಕಲರ್ ಕುಂದನ್ ಸ್ಟೋನ್ಸ್ನ ಅಂಟಿಸ್ಕೊಳ್ತಾ ಇದ್ದೀನಿ. ಈ ಥರ ಕುಂದನ್ ಅಂಟಿಸಾದ್ಮೇಲೆ ಅದು ಚೆನ್ನಾಗಿ ಡ್ರೈ ಆದಮೇಲೆ ಸ್ಟಿಚ್ ಮಾಡಿದ್ರೆ ಸ್ಟಿಚ್ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಕುಂದನ್ಸ್ ಎಲ್ಲನೂ ಕ್ಲೀನಾಗಿ ಸ್ಟಿಕ್ ಆಗಲ್ಲ, ಫಿನಿಶಿಂಗ್ ನೀಟಾಗಿರಲ್ಲ. ಈ ಎಕ್ಸ್ಟ್ರಾ ಇರೋ ಫೆವಿಕಾಲ್ ಎಲ್ಲ ಡ್ರೈ ಆದಮೇಲೆ ಇನ್ವಿಸಿಬಲ್ ಆಗೋಗುತ್ತೆ. ಅದು ಫುಲ್ಲು ಡ್ರೈ ಆಗಿದೆ. ಒಂದು 3 ಕುಂದನ್ಗೂ ಕೂಡ ನಾನು ಜರ್ದೋಸಿ ಯೂಸ್ ಮಾಡಿ ಸ್ಟಿಚ್ ಮಾಡಿದ್ದೀನಿ.
ಸೊ ಕುಂದನ್ ಮೆಷರ್ಮೆಂಟಲ್ಲಿ ನಾವು ಜರ್ದೋಸೀಸ್ನ ಫಸ್ಟು ಕಟ್ ಮಾಡ್ಕೊಳ್ಬೇಕು. ಸೇಮ್ ಬೀಡ್ಸ್ ಯಾವ ಥರ ಸ್ಟಿಚ್ ಮಾಡಿಕೊಂಡ್ರು ಅದೇ ಥರ ಥ್ರೆಡ್ಡಲ್ಲಿ ಸ್ಟಿಚ್ ಮಾಡಿಕೊಂಡು ಒಂದು 3 ಕಡೆ ಈ ಥರ ಒಂದೊಂದು ಸ್ಟಿಚ್ನ ಹಾಕ್ಕೊಂಡ್ರೆ ತುಂಬ ಟೈಟಾಗಿರುತ್ತೆ. ಜರ್ದೋಸಿ ಸ್ವಲ್ಪ ಚಿಕ್ಕದಾಗಿದ್ದರೂ ಕೂಡ ಪರವಾಗಿಲ್ಲ, ನಾವು ಮತ್ತೆ ಇನ್ನೊಂದು ಸ್ವಲ್ಪ ಬೇಕಾಗಿರೋ ಅಷ್ಟು ಜಾಯಿಂಟ್ ಮಾಡಿ ಸ್ಟಿಚ್ ಮಾಡ್ಬೋದು. ತುಂಬ ದೊಡ್ಡದಾಗಿದ್ದರೆ ಈ ಥರ ಫಿನಿಶಿಂಗ್ ನೀಟಾಗಿ ಬರಲ್ಲ ನಮಗೆ. ಈಗ ಉಳಿದಿರೋ ಕುಂದನ್ಸ್ಗೂ ಕೂಡ ಅದೇ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ಮೋಟಿವ್ಸ್ನೆಲ್ಲ ಬ್ರೈಡಲ್ ಬ್ಲೌಸಸಲ್ಲಿ ಎಲ್ಲ ಯೂಸ್ ಮಾಡಿದರೆ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ. ಸೊ ನಾನು ಆಲ್ರೆಡಿ ಹೇಳ್ದಲ್ಲ, ಸ್ವಲ್ಪ ಚಿಕ್ಕದಾಗಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ ಅಂತ. ಇದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ನಾನು. ಫಸ್ಟ್ ಈ ಥರ ಲಾಕ್ ಮಾಡಿ ಒಂದೊಂದು ಸ್ಟಿಚ್ನ ಹಾಕ್ಕೊಳ್ಬೇಕು. ಈ ಥರ ಸ್ಟಿಚ್ ಆದಮೇಲೆ ಮತ್ತೆ ಅದು ಎಷ್ಟು ಉದ್ದ ಇದೆಯೋ ಅದು ಅಷ್ಟೇ ಉದ್ದ ಗ್ಯಾಪ್ನ ಫಿಲ್ ಮಾಡೋ ಅಷ್ಟು ಜರ್ದೋಸಿನ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿದ್ರೆ ಫಿನಿಶಿಂಗ್ ಬಂದುಬಿಡತ್ತೆ ನಮಗೆ. ಸೊ ಇದು ರೌಂಡ್ ಮೋಟಿಫ್ ಮಾಡಿಕೊಂಡು ಮತ್ತು ಅದರಲ್ಲಿ ಸೆಂಟರ್ ಕರೆಕ್ಟಾಗಿ ಯಾವ ಥರ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಸಿಂಪಲ್ ಟಿಪ್ ಇದು. ಫಸ್ಟ್ ಈ ಥರ ರೌಂಡ್ ಕಟ್ ಮಾಡಿಕೊಂಡು ಅದನ್ನು 4 ಫೋಲ್ಡಾಗಿ ಫೋಲ್ಡ್ ಮಾಡ್ಕೊಳ್ಬೇಕು. ನಾನು ಯಾವ ಥರ ಮಾಡಿಸ್ಕೊಂಡಿದ್ದೀನೋ ಅದೇ ಥರ. ಇವಾಗ ಒಂದು ಟ್ರಯಾಂಗಲ್ ಶೇಪ್ ಬಂದರೆ ಸ್ವಲ್ಪ ತುದಿನಲ್ಲಿ ಮಾತ್ರ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಈ ಥರ ಹೋಲ್ ಇರುತ್ತೆ. ಸೊ ಸೆಂಟರ್ ಪಾರ್ಟ್ ನಮಗೆ ಹೋಲ್ ಬಂತು. ಸೊ ಅದ್ರ ಮೇಲುಗಡೆ ಈ ಥರ ಪೆನ್ಸಿಲಲ್ಲಿ ಮಾರ್ಕ್ ಮಾಡಿಕೊಂಡು ನಾವು ಹೊಲಿಯೋವಾಗ ನಮಗೆ ಕರೆಕ್ಟಾಗಿ ಬರುತ್ತೆ ಸ್ಟಿಚಸ್ ಎಲ್ಲನೂ.
ಸೊ ಈಗ ಇದು ಪೇಪರ್ ಶೀಟಲ್ಲಿ ತೋರಿಸ್ತಾ ಇದ್ದೀನಿ. ಇದು ಫಸ್ಟ್ ಮಾಡಿರೋ ಮೋಟಿಫು. ಈ ಥರ ಫುಲ್ಲು ನೆಕ್ಲೈನಲ್ಲಿ ಸ್ಟಿಚ್ ಮಾಡಿಕೊಂಡು ನಾರ್ಮಲಾಗಿ ಆರಿ ವರ್ಕಲ್ಲಿ ನೋಡಿರ್ತೀರಲ್ಲ ನೆಕ್ಲೈನ್ಸ್ನ ಶುಗರ್ ಬೀಡ್ಸು ಮತ್ತು ಹಾಫ್ ಬೀಡ್ ಅಥವಾ 3 ಬೀಡ್ಸ್ನ ಯೂಸ್ ಮಾಡಿ ಒಂದು ನೆಕ್ಲೈನ್ ಫಸ್ಟು ಡ್ರಾ ಮಾಡಿರ್ತೀನಿ. ಅದಾದಮೇಲೆ ಈ ಥರ ಸ್ಟಿಚ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಶುಗರ್ ಬೀಡ್ಸು ಮತ್ತು ಸ್ಟೋನ್ ಚೈನು ಮತ್ತು ಶುಗರ್ ಬೀಡ್ಸ್ನ ಆ್ಯಡ್ ಮಾಡಿ ಫಸ್ಟು ಬೇಸ್ ಲೈನ್ ಮಾಡ್ಕೊಳ್ಬೇಕು. ಅದ್ರ ಮೇಲ್ಗಡೆ ಇದನ್ನು ವರ್ಕ್ ಮಾಡಿದ್ರೆ ಸೇಮ್ ಆರಿ ವರ್ಕ್ ಲುಕ್ ಯಾವ ಥರ ಇರುತ್ತೋ ಆ ಥರ ಇರುತ್ತೆ. ಸೊ ಇದರದ್ದು ಮೋಟಿಫ್ ಇದು ಈ ಥರ ಇರುತ್ತೆ. ಆ್ಯಂಡ್ ಸೆಕೆಂಡ್ ಒನ್ ಬಂದು ಇದು ಲೇಝಿ ಡೈಸಿ ಸ್ಟಿಚ್. ಇದಕ್ಕೂ ಸೇಮ್ ಆರಿ ವರ್ಕ್ ನೆಕ್ಲೈನ್ನ ಫಸ್ಟು ಡ್ರಾ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು. ಬೀಡ್ಸು ಸ್ಟೋನ್ ಬೀಡ್ಸ್, ಸ್ಟೋನ್ ಚೈನ್ ಅಥವಾ 3 ಬೀಡ್ಸ್ನ ಯೂಸ್ ಮಾಡಿ ಅದಾದಮೇಲೆ ಈ ಥರ ಮಾಡಿಕೊಂಡು ಆ ಡಿಸೈನ್ ನಾನು ತೋರಿಸಿದ್ದೀನಿ ನಾನು ಲೇಝಿ ಡೈಸಿದು ಆ ಪ್ಯಾಟರ್ನ ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ಶಾರ್ಟ್ ಸ್ಲೀವ್ ಅಂದರೆ ಬರೀ ಬಾರ್ಡರ್ ಥರ ಸ್ಟಿಚ್ ಮಾಡಿದ್ರೆ ಸಾಕು. ಎಲ್ಬೋ ಸ್ಲೀವ್ಸ್ ಅಂದರೆ ಸೆಂಟರಲ್ಲಿ ಒಂದೊಂದು ಬೀಡ್ಸ್ನ ಸ್ಟಿಚ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಕೈ ಫುಲ್ಲೂ. ನಾನು ಫುಲ್ ಸರ್ಕಲಲ್ಲಿ ನಿಮಗೆ ಪ್ಯಾಟರ್ನ ವರ್ಕ್ ಮಾಡೋದು ತೋರಿಸಿದೆ. ಇಲ್ಲಿ ಹಾಫ್ ಸರ್ಕಲ್ ಥರ ಡ್ರಾ ಮಾಡಿದ್ದೀನಿ. ಈ ಥರ ಮಾಡಿದ್ರೂ ಸಾಕು. ಅದು ತುಂಬ ಗ್ರ್ಯಾಂಡಾಗಿ ಬೇಕು ಅಂದರೆ ಫುಲ್ ಸರ್ಕಲ್ ಥರ ಮಾಡ್ಕೊಳ್ಬೇಕು. ಇದಂದರೆ ಈ ಥರ ಹಾಫ್ ಸರ್ಕಲ್ ಮಾಡಿಕೊಂಡ್ರೂ ತುಂಬ ಚೆನ್ನಾಗಿ ಕಾಣುತ್ತೆ. ಎಲ್ಬೋ ಲೆಂತ್ ಸ್ಲೀವ್ ಇತ್ತು ಅಂದರೆ ಸೆಂಟರಲ್ಲಿ ಕೈಯಲ್ಲಿ ಒಂದೊಂದು ಕುಂದನ್ಸ್ನ ಸ್ಟಿಕ್ ಮಾಡಿ ಜರ್ದೋಸಿ ಮಾತ್ರ ಸ್ಟಿಚ್ ಮಾಡಿದ್ರೆ ಅದ್ರ ಸುತ್ತಲೂ ತುಂಬ ಚೆನ್ನಾಗಿ ಕಾಣುತ್ತೆ. ರೌಂಡ್ ಕುಂದನ್ಸ್ನ ಯೂಸ್ ಮಾಡಿ ನೆಕ್ಸ್ಟ್ ಯಾವುದಾದ್ರೂ ಬ್ಲೌಸ್ಗೆ ಈ ಥರ ಡಿಸೈನ್ಸ್ನ ನಾನು ವರ್ಕ್ ಮಾಡುವಾಗ ಆ ಬ್ಲೌಸ್ ಡಿಸೈನ್ಸ್ನೂ ಕೂಡ ಅಪ್ಡೇಟ್ ಮಾಡ್ತೀನಿ ನಿಮಗೆ. ಈ ಡಿಸೈನ್ಸ್ ಮತ್ತು ಈ ಪ್ಯಾಟರ್ನ್ಸ್ ಎಲ್ಲ ತುಂಬ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.